ನೀವೇನಾದ್ರೂ ಮನೆ ಕಟ್ಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ನಿಮ್ಗೇನಾದ್ರೂ ತೊಂದ್ರೆ ಇದ್ರೆ ಎಲ್ರು ಕೂಡ ಮೊರೆ ಹೋಗೋದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಸುಬ್ರಹ್ಮಣ್ಯ ಸ್ವಾಮಿ ದೇವ್ರನ್ನ ನಂಬಿದ್ರೆ ಎಲ್ಲಾ ತೊಂದ್ರೆಗೂ ಪರಿಹಾರ ಸಿಗತ್ತೆ ಅನ್ನೋ ನಂಬಿಕೆ ಇದೆ. ನಾವು ಒಂದೇ ದಿನದಲ್ಲಿ ಧರ್ಮಸ್ಥಳ, ಸೌತಡ್ಕ ಗಣಪತಿ ದರ್ಶನನ ಮುಗಿಸ್ಕೊಂಡು ಕೊನೆಯದಾಗಿ ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ನಿಮ್ಗೇನಾದ್ರೂ ನಾಗದೋಷ, ಸರ್ಪ ಸಂಸ್ಕಾರ ಅಥವಾ ಕಾಳಸರ್ಪ ದೋಷ ಏನಾದ್ರೂ ಇದ್ರೆ ನೀವ್ ಇಲ್ಲಿಗ್ ಬಂದ್ರೆ ಅದಕ್ಕೆಲ್ಲ ಪರಿಹಾರ ಸಿಗತ್ತೆ. ಹಾಗೆ ಈ ಸನ್ನಿಧಾನನ ಮುಕ್ತಿ ಸ್ಥಳ ಅಂತಾನೂ ಕೂಡ ಕರೆಯಲಾಗತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಲ್ಲಿ ಪ್ರಸಾದನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಷ್ಟೇ ದುಡ್ಡು ಕೊಟ್ರು ಕೂಡ ದೇವ್ರ ಪ್ರಸಾದನ ತಿಂದಷ್ಟು ನೆಮ್ಮದಿ ಎಲ್ಲೂ ಕೂಡ ಸಿಗೋದಿಲ್ಲ. ಅಷ್ಟು ರುಚಿಯಾಗಿರುತ್ತೆ. ನನ್ನ ಹೆಂಡತಿ ಅರ್ಲಿಕಟ್ಟೆನ ಪ್ರದಕ್ಷಿಣೆ ಹಾಕಿ ಚಿಕ್ಕದಾಗಿ ಒಂದು ಮನೆ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಿದ್ಲು. ಸೊ ಅವಳ ಆಸೆ ಬೇಗನೆ ನೆರವೇರ್ಲಿ. ನಾನು ಅವಳ ಆಸೆನ ನೆರವೇರಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಪತಿ ದೇವ್ರೆ. ತುಳಿಯೋಕೆ ಅಂತ 100 ಜನ ಇದ್ರೆ ಕಾಪಾಡೋಕೆ ಅಂತ ಮೇಲೊಬ್ಬ ಇರ್ತಾನೆ. ಇವತ್ತು ನಿಮ್ಮನ್ನ ಬೇರೆಯವ್ರು ತುಳಿದ್ರೆ ಅವ್ರನ್ನ ತುಳಿಯೋಕೆ ಇನ್ನೊಬ್ರು ಉಟ್ಕೊಂಡಿರ್ತಾರೆ. ಎಲ್ಲರ ದಿನ ಶುಭವಾಗಲಿ. ಎಲ್ರೂ ಖುಷಿ ಖುಷಿಯಾಗಿ ಇರಿ.